ಅಯ್ಯೋ ಆಡಿ ಕುಡಿ ಹಿಡಿದ್ವಿ ಕಣ್ರಿ ಅದೇ ಏನ್ ಸೈಜ್ ಇದೆ ನೋಡಿ ಇದು. ಯಪ್ಪ ದೇವ್ರೆ, ಕಮ್ಮಿ ದೊಡ್ಡದಿಲ್ಲ ಇದು. ನಾಲ್ಕು ಮೆಣಸಿನ್ಕಾಯಿ, ಒಂದು ಶುಂಠಿ, ಮೆಣಸಿನ್ಕಾಯಿ, ಹಾಯ್ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತು ಏನಿದು ಲೆಗ್ ಪೀಸ್ ತಂದಿದ್ದೀನಿ, ಯಾಕಂದ್ರೆ KFC ಮಾಡೋಣ ಅಂತ. ಮಲ್ನಾಡ್ ಸ್ಟೈಲ್ KFC ಏನಂದ್ರೆ ಇವತ್ತು ಯಾವ ತರ ಮಾಡ್ತೀನಿ KFC ಅಂತ ನೋಡಿ. ಫುಲ್ ಸಿಂಪಲ್, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಆಗದೆ ನಾರ್ಮಲ್ ಆಗಿ ಸಿಂಪಲ್ ಆಗಿ ನೀವು ಮನೇಲಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಒಂದ್ಸಲಿ ಮಾಡಿ ತಿಂದಿದ್ದೀನಿ, ಸೂಪರ್ ಆಗಿತ್ತು. ಈ ವಿಡಿಯೋನ ಕೊನೆ ತನಕ ನೋಡಿ, ಯಾವ ತರ ಇದೆ ವಿಡಿಯೋ ಅಂತ ಕಮೆಂಟ್ ಮಾಡಿ. ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಬನ್ನಿ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಚಿಕನ್ನ ಕ್ಲೀನಾಗಿ ತೊಳ್ಕೊಬಿಡೋಣ. ಚಿಕನ್ ಮಾಡೋಕ್ಕೆ ಚಿಕನ್ಗೆ ಇಂಗ್ರೀಡಿಯೆಂಟ್ಸ್ಗಳನ್ನ ರೆಡಿ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಮೈದಾ ಹಿಟ್ಟು ಹಾಕೊಳ್ತೀನಿ, ಕಾರ್ನ್ ಫ್ಲೋರ್ ಹಾಕೊಳ್ಳೋಣ, ಖಾರ ಪುಡಿ ಹಾಕೊಳ್ಳೋಣ, ಸ್ವಲ್ಪ ಮತ್ತೆ ಸ್ವಲ್ಪ ಖಾರ ಇರಲಿ ಅಂತ ಹಾಕೊಳ್ಳೋದು, ಏನು ಅವಶ್ಯಕತೆ ಇಲ್ಲ. ಇಲ್ಲಾಂದ್ರೆ ಬ್ಲ್ಯಾಕ್ ಪೆಪ್ಪರ್ ಹಾಕೊಳ್ಳೋಣ. ಸ್ವಲ್ಪ ಅರಿಶಿನ ಹಾಕೊಳ್ಳೋಣ, ಸ್ವಲ್ಪ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ. ಗಾರ್ಲಿಕ್ ಪೇಸ್ಟ್ ಜೊತೆ ನೀವು ಈ ಆನಿಯನ್ ಅನ್ನು ಫುಲ್ಲು ಏನಡೆ ಮಿಕ್ಸಿಲಿ ಗ್ರೈಂಡ್ ಮಾಡಿ ಹಾಕೋಬಹುದು, ಆಯ್ತಾ? ನಾನು ಇವಾಗ ಆನಿಯನ್ ಗ್ರೈಂಡ್ ಮಾಡಿ ಹಾಕೊಳ್ತಿಲ್ಲ, ಬರೀ ಪೇಸ್ಟ್ ಮಾತ್ರ ಹಾಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. ಆಮೇಲೆ ಮೊಟ್ಟೆ ಹಾಕೊಳ್ಳೋಣ, ಒಂದು ಮೊಟ್ಟೆ ಸಾಕು. ನಿಂಬೆಹಣ್ಣು ಹಾಕೊಳ್ಳೋಣ ಒಂದು ಅರ್ಧ. ಚಿಕನ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಚಾಕ್ ತುಂಬಾ ಶಾರ್ಪ್ ಆಗಿದೆ ನೋಡಿ, ಚಾಕ್ ನೋಡಿ ಎಷ್ಟು ಶಾರ್ಪ್ ಆಗಿದೆ. ಸ್ವಲ್ಪ ಕೈಗೆ ಮಿಸ್ ಆದ್ರೆ ಕೈಯೇ ಹೊರಡುತ್ತೆ. KFC ಚಿಕನ್ ಲೆಗ್ಗಿಗೆ KFC ಚಿಕನ್ ಮಾಡೋಕ್ಕೆ ಅವಾಗಲೇ ಮಸಾಲೆ ಎಲ್ಲ ರೆಡಿ ಮಾಡಿದ್ನಲ್ಲ, ಅದನ್ನ ಇದಕ್ಕೆ ಹಾಕೊಳ್ಳೋಣ. ಚೆನ್ನಾಗಿ ಹಾಕೋಬೇಕು, ಮಾತ್ರ ಹಾಕೊಳ್ಳೋದಿಲ್ಲ. ಸ್ವಲ್ಪ ಮಸಾಲೆ ಯಾಕಂದ್ರೆ ಗೆರೆ ಮಾಡ್ಕೊಂಡಿರೋ ಮಸಾಲೆಗಳೆಲ್ಲ ಚೆನ್ನಾಗಿ ಹಿಡೀಲಿ ಅಂತ ಸ್ವಲ್ಪ ದಪ್ಪ ಲೇಯರಲ್ಲಿ ಚೆನ್ನಾಗಿ ಮಸಾಲೆ ಇಟ್ಬಿಡೋಣ. ಮಸಾಲೆ ಎಷ್ಟು ಚೆನ್ನಾಗಿ ನೀವು ಹಾಕ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಮಸಾಲೆದು ಲೇಯರ್ ದಪ್ಪ ಇರಲಿ, ತಿನ್ನಕ್ಕೆ ಚೆನ್ನಾಗಿರುತ್ತೆ. ಇದು ಮಸಾಲೆ ಎಲ್ಲ ಹಚ್ಚಾದ್ಮೇಲೆ ಒಂದು ಅರ್ಧ ಗಂಟೆ ಇನ್ನೇ ಇಡಬೇಕು, ಮ್ಯಾರಿನೇಟ್ ಮಾಡಬೇಕಾಗುತ್ತೆ. ಮ್ಯಾರಿನೇಟ್ ಮಾಡೋ ಟೈಮಲ್ಲಿ ನಾವು ಬೆಂಕಿ ಹಚ್ಕೊಳ್ಳೋಣ, ಒಲೆ ರೆಡಿ ಮಾಡ್ಕೊಂಡು. ಅಷ್ಟು ತನಕ ಬೆಂಕಿ ಹಚ್ಕೊಳ್ಳೋ ಒಲೆ ಎಲ್ಲ ರೆಡಿ ಮಾಡ್ಕೊಳ್ಳೋ ಟೈಮಲ್ಲಿ ಅರ್ಧ ಗಂಟೆ ಆಗಿರುತ್ತೆ. ಆಮೇಲೆ ಫ್ರೈ ಮಾಡ್ಕೊಳ್ಳೋಣ ಆಯಿಲಲ್ಲಿ. ಒಂದು ಅರ್ಧ ಗಂಟೆ ಹಿಂಗೆ ಇಟ್ಬಿಡೋಣ ಮ್ಯಾರಿನೇಟ್ಗೆ. ಇವಾಗ ಅದು ಒಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಓಕೆ ಫ್ರೆಂಡ್ಸ್, ಇವಾಗ ಬಾಣಲಿ ಇಟ್ಕೊಳ್ಳೋಣ. ಬಾಣಲಿ ಇಟ್ಕೊಂಡು ಆಯಿಲ್ ಹಾಕೊಂಡು ಸ್ವಲ್ಪ ಆಯಿಲ್ ಹೀಟ್ ಆದ್ಮೇಲೆ ಚಿಕನ್ ಹಾಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ ಚಿಕನ್ನ. ಓಕೆ ಗೆಳೆಯರೆ, ಆಯಿಲ್ ಹಾಕೊಳ್ಳೋಣ. ಓಕೆ ಫ್ರೆಂಡ್ಸ್, ಚಿಕನ್ಗೆ ಮ್ಯಾರಿನೇಷನ್ ಇಟ್ಟು ಒಂದು ಅರ್ಧ ಗಂಟೆ ಆಗಿದೆ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ಇದು ಓಟ್ಸ್ ಆಯ್ತಾ. ಚಿಕನ್ನ ತಗೊಳ್ಳೋದು,
ನೋಡ್ತೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾದ್ರೆ. ನನ್ನ ಸ್ಟಿಕ್ ಇದು ಫಾರಿನ್ ತಂದಿರೋ ಸ್ಟಿಕ್ಕು. ಇಲ್ಲಿ ಎಲ್ಲ ಇಟ್ಟಿದ್ರು, ಎಲ್ಲ ಮಿಕ್ಸ್ ಆಗಿದೆ. ಕಾರಣಾಂತರದಿಂದ ನನ್ನ ಬ್ಯಾಂಬೂ ಸ್ಟಿಕ್ ಇವಾಗ ಸ್ಪ್ಯಾಚುಲಾ ಟರ್ನ್ ಮಾಡೋದು ಅಷ್ಟೇ. ಇವಾಗ ಚೆನ್ನಾಗಿ ಫ್ರೈ ಆಗ್ತಿದೆ ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. KFC ಚಿಕನ್ ಚೆನ್ನಾಗಿ ಫ್ರೈ ಆಗ್ತಿದೆ. ಆ ಟೈಮಲ್ಲಿ ಮಾವಿನಕಾಯಿ, 4 ಮೆಣಸಿನ್ಕಾಯಿ, ಒಂದು ಶುಂಠಿ ಇದನ್ನ ಇಟ್ಕೊಂಡು ಏನ್ ಮಾಡ್ತೀನಿ ನೋಡಿ, ಕಲ್ಲನ್ನ ತೊಳೆಯಕ್ಕೆ ಇಟ್ಟಿನಿ. ನೀರಾಕಿ ಕ್ಲೀನಾಗಿ ತೊಳ್ಕೋಬೇಕು. ಆಲ್ರೆಡಿ ಒಂದು ಕೈನ ತೊಳೆದೇ ಕಟ್ಟಿದ್ದೆ. ಶುಂಠಿ, ಮೆಣಸಿನ್ಕಾಯಿ, ಹಸಿಮೆಣಸಿನಕಾಯಿ, ಶುಂಠಿ, ಉಪ್ಪು, ವಾವ್ ಸಕಲಾಗ್ಯಾ. ನೀರು ಬಿಡ್ತೀರಾ? ಸರಿ ಮನೇಲಿ ಟ್ರೈ ಮಾಡಿ, ನಿಜವಾಗ್ಲೂ ಸೂಪರ್ ಆಗಿತ್ತು. ಆಲ್ರೆಡಿ ನಾವು ಒಂದ್ಸರಿ ಮಾಡಿದ್ವಿ, ಬಟ್ ಅದು ವಿಡಿಯೋ ಮಾಡಿದಿಲ್ಲ, ತುಂಬಾ ಜನ ಇದ್ವಿ ಅಂತ. ಇವಾಗ ನಾನು ಮತ್ತೆ ಬರ್ಮುಂಡ ಕ್ಯಾಮ್ರಾ ಮ್ಯಾನ್ ಇದ್ರೆ ಇರೋದು, ಸೊ ಇದು ಮಾಡಿದೀವಿ. ಓಕೆ ಬಂಧುಗಳೇ, ಚೆನ್ನಾಗಿ ಬಂದಿದೆ. ಕಲರ್ ನೋಡಿ ಹೆಂಗ್ ಚೇಂಜ್ ಆಗಿದೆ. ಈ ತರ ಕಲರ್ ಬಂದ್ರೆ ಚೆನ್ನಾಗಿ ಬಂದಿಲ್ಲ ಅಂತ ಅರ್ಥ. ಇದನ್ನ ನಾವು ಸರ್ವ್ ಮಾಡ್ಕೊಳ್ಳೋಣ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ಆದ್ರೆ ಯಾರು ಈ ತರ ಟ್ರೈ ಮಾಡಕ್ ಹೋಗ್ಬೇಡಿ. ಸ್ಪ್ಯಾಚುಲಾ ಇಟ್ಕೊಳ್ಳಿ. ಇದು ಮಾಡಕ್ ಹೋದ್ರೆ ಮಿಕ್ಸ್ ಆಗಿ ಬಾಣ್ಲಿ ಕೆಳಗಡೆ ಇರುತ್ತೆ. ಆಮೇಲೆ ನೋಡಿ ಹೆಂಗ್ ಬಂದಿದೆ, ಯಾವ ತರ ಕಲರ್ ಬಂದಿದೆ. ಇನ್ಮೇಲೆ ಗೊತ್ತಾಗುತ್ತೆ ಹೆಂಗ್ ಬಂದಿದೆ ಅಂತ. ಕಲರ್ ಮಾತ್ರ ಬಾರಿ ಚೆನ್ನಾಗಿ ಬಂದ್ಬಿಟ್ಟಿದೆ. ಎಣ್ಣೆ ಬಿಟ್ರೆ ಅಷ್ಟೇ. ಓಕೆ ಬಂಧುಗಳೇ, ಚೆನ್ನಾಗಿ ಬಂದಿದೆ. ನೋಡಿ ಹೆಂಗ್ ಕಾಣ್ತಿದೆ, ಒಳ್ಳೆ ವ್ಯೂ ಫಾಲ್ಸ್. ಇದನ್ನ ಯಾಕೆ ಅವಾಗಿನ ತೋರಿಸಿಲ್ಲ ಅಂದ್ರೆ ಮಳೆ ಬರೋ ಸಿಚುವೇಶನ್ ಇತ್ತು. ಇಲ್ಲಿ ನಾವು ಕುಕ್ ಮಾಡೋಣ ಅಂತ ಅನ್ಕೊಂಡ್ವಿ. ಅದ್ ನೋಡ್ರೆ ಮಳೆ, ಇವಾಗ ಮಳೆಗಾಲ ಶುರು ಆಗಿದಲ್ಲ, ಇನ್ನೇನ್ ಮಾಡಕ್ಕಾಗುತ್ತೆ. ಅದಕ್ಕೆ ಅಲ್ಲೇ ಬೇಗ ಬೇಗ ಮಾಡೋಣ ಅಂತ ನೋಡಿದ್ರೆ ಮಳೆನೇ ಹೋಯ್ತು. ಟೇಸ್ಟ್ ಮಾಡೋಣ ಹೆಂಗೆ ಅಂತ. ವಾವ್, ನಿಜವಾಗ್ಲೂ ಸಖತ್ತಾಗಿದೆ, ಸೂಪರ್ ಆಗಿದೆ. ಇದು ನಿಂಬೆಹಣ್ಣು ಟೇಸ್ಟ್ ಮಾಡೋಣ. ಏನ್ KFC ಹೆಂಗಿದೆ ಹಂಗೆ ಇದೆ ನಿಜವಾಗ್ಲೂ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಸೂಪರ್ ಆಗಿದೆ. ಹೇಳಕ್ ಆಗ್ತಿಲ್ಲ, ಅಷ್ಟೊಂದು ಚೆನ್ನಾಗಿದೆ. ಈ ಮನೇಲಿ ಮಕ್ಕಳಿದ್ರೆ ಮಾಡ್ಕೊಡಿ, ಸಖತ್ ಖುಷಿ ಆಗ್ತಾರೆ.
ಚೆನ್ನಾಗಿ ಬಂದಿದೆ, ಕೋಟಿಂಗ್ ಎಲ್ಲ ಚೆನ್ನಾಗಿದೆಯಾ, ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ, ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಇಂಥ ಒಳ್ಳೆ ಫಾಲ್ಸ್ ಮಧ್ಯ ಈ ತರ ಒಂದು ಸೇಫ್ಟಿ ಮಾಡ್ಕೊಂಡು ತಿನ್ನಕ್ಕೆ ಇನ್ನೊಂದು ಪುಣ್ಯ ಮಾಡಿರ್ಬೇಕು. ಏನಂತೀರಾ? ನೋಡಿ ಗೆಳೆಯರೆ, ಫಾಲ್ಸು ನೀರು ತುಂಬಾ ಸಣ್ಣ ಕರೀತಿದೆ. ಇಲ್ಲಿ ನೀರು ಕಮ್ಮಿ ಅಂದ್ರು 30 ಅಡಿ ಡೀಪ್ ಇದೆ. ನಿಮ್ಗೆ ಮಿಸ್ಸಾಗಿ ಕಾಲ್ ಬಿಟ್ಟು ತೋರ್ಸೋಣ ಅಂತ ಇದ್ದೆ, ತುಂಬಾ ಡೀಪ್ ಇದೆ ಅಲ್ಲಿ. ನೀವು ಫಾಲ್ಸ್ ಗೀಲ್ಸ್ ಹೋದಾಗ ಮಿಸ್ ಆಗಿ ಈ ತರ ನೀರ್ಗಿರೋ ಕಡೆ ಎಲ್ಲ ಫಸ್ಟ್ ಒಂದು ಕೋಲ್ ತಗೊಳ್ಳಿ, ಉದ್ದುದು ಕೋಲ್ ಇಟ್ಟು ಆಳ ನೋಡಿ ಆಮೇಲೆ ಇಳಿದೆ. ಸಡನ್ ಆಗಿ ಇಳಿದ್ರೆ ಗೋವಿಂದ. ಅಯ್ಯೋ ಆಡಿ ಪುಡಿ ಹಿಡಿದ್ಬೇಕಂದ್ರೆ ಅದೇ ಏನ್ ಸೈಜ್ ಇದೆ ನೋಡಿ ಇದು. ಕಮ್ಮಿ ದೊಡ್ಡದಿಲ್ಲ ಇದು, ಸರಿಯಾದ ಹೇಳಿ. ಅವಾಗ ತೋರ್ಸೋದಲ್ಲ ಇದೇನಿರಲ್ಲ ಅದೇ ಹೇಳಿ. ಫುಲ್ ಸರ್ ಆ ಕಡೆ ಸೈಡ್ ಬಿಡಿ, ಮುಂದೆ ಅದ್ರ ಮೇಲೆ ಬರುತ್ತೆ ಪಾಪ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಗೆ ಟಾಟಾ ಬಾಯ್.